ಏ ಏನಾಗೈತವ ಹಂಗ್ಯಾಕೆ ಮಾಡತ್ತವ? ನೋಡ್ತಮ್ಮ ನಿಂಗೆ 2 ದಿನ ಟೈಮಿಂಗ್ ಕೊಡ್ತಾನ. ಯಾರು ನೀ? ನಿಮ್ಮ ಹುಡುಗಿ ಅಕೌಂಟು ನೀನೇ ಯೂಸ್ ಮಾಡ್ತೀವಿ. ಹಂಗೆ ಇನ್ನೊಂದು ನಿನ್ನ ಪರ್ಸ್ನಲ್ ಅಕೌಂಟ್ ಐತಿ ಶಿವ ಅಂತೇಳಿ. ಏ ಇದೆಲ್ಲ ನಿಂಗೆ ಹೆಂಗ್ ಗೊತ್ತಾ? ಅವ ಯಾರವ? ಒಂದು ವಾರದಿಂದ ನಮ್ಮ ಪ್ರೀತಿ ಪ್ರತಿಯೊಂದು ಪೋಸ್ಟ್ಗೂ ಇವ ಲೈಕ್ ಮಾಡಿದ್ದ. ಆ ಅಕೌಂಟಿಂದ ಹೋಗಿದ್ದಕ್ಕೆ ನನಗೆ 2 ಅಕೌಂಟ್ ಸಿಕ್ಕು. ಒಂದು ಅವ್ನ ಲವರ್ ಅಕೌಂಟ, ಒಂದು ಅವನ ಅಕೌಂಟ. ಅವ್ನ ಬಗ್ಗೆ ತಿಳ್ಕೊಬೇಕಂದ್ರೆ ಅವ್ನಿಗೆ ಡೈರೆಕ್ಟ್ ಮೆಸೇಜ್ ಮಾಡ್ರೆ ಗೊತ್ತಾಗಲ್ಲ ಅಂತೇಳಿ ಅವ್ನ ಲವರ್ಗೆ ಮೆಸೇಜ್ ಮಾಡೀನಿ. ಆದ್ರೆ ಆ ಅಕೌಂಟು ಅವ ಯೂಸ್ ಮಾಡತ್ತಿದ್ದ. ಅವತ್ತಿಂದ್ರೆ ಅವ್ನ ಮೇಲೆ ಒಂದು ಕಣ್ತಿದ್ನಿ ಏನೋ ಆಗ್ತೈತೆ, ಬಟ್ ನನಗೆ ಈ ಥರ ಲಾಕತ್ತೆ ಅನ್ನೋದು ಗೊತ್ತಿದ್ರಿಕಿಲ್ಲ. ಈಗ ಒಂದು 4 ತಿಂಗಳಿಂದ ಫುಲ್ ಮೇಲೆ ಕೂತಾಗ ನೀನು ಒಂದು ಮಾತು ಹೇಳಿದ್ನಿ, ನೆನಪೈತಿ? ಆಕೆ ಅಂತೇಳಿ ಇಲ್ಲ ಅದನ್ನ ನಮ್ಮ ತಂಗಿ ನಿಂಗೆ ಸ್ಟೋರಿ ಮೆನ್ಷನ್ ಮಾಡಿ ಹೇಳ್ತಾ, ನೀ ಯಾಕೆ ಹಾಕಿಲ್ವ? ಹಾಕುಲ್ಲ. ಏ ವಾ ಅವ್ನು ಸ್ಟೋರಿ ಹಾಕುಲ್ಲ ಅಂತ ಸುಮ್ಮನೆ ಯಾಕೆ ಅವ್ನು ಮೆನ್ಷನ್ ಮಾಡ್ತೀಯ? ಇಷ್ಟು ಚೆನ್ನಾಗಿದೆ. ಹಾ ಹೌದು, ಅವತ್ತು ನಮ್ಮ ತಂಗಿ ಒಂದು ಸ್ಟೋರಿ ಇಟ್ಟಿದ್ಲು, ಅವ್ರು ಮೆನ್ಷನ್ ಮಾಡಂದಿಲ್ಲ. ಅವತ್ತು ನೀ ಯಾಕೆ ಮಾಡಲಿಲ್ಲ ಮೆನ್ಷನ್? ಅವ್ರ ಸ್ಟೋರಿ ಮೆನ್ಷನ್ ಮಾಡಿದ್ ನನ್ನ ಪ್ರೊಫೈಲ್ ನಾ ಶೇರ್ ಮಾಡ್ರಿ ಏನಾಕೈತಿ ಗೊತ್ತ ನಿನ್ಗೆ? 500 ಮಂದಿ ಒಳಗೆ 50 ಮಂದಿ ನಮ್ಮ ತಂಗಿ ಪ್ರೊಫೈಲ್ ಚೆಕ್ ಮಾಡ್ತಾರೆ. ಅದ್ರೊಳಗೆ 20 ಮಂದಿ ರಿಕ್ವೆಸ್ಟ್ ಕಳಿಸ್ತಾರೆ. ಇನ್ನು ಉಳಿದ 10 ಮಂದಿ ಇಂಪ್ರೆಸ್ ಮಾಡ್ತಾರೆ. ಅದ್ರೊಳಗೆ 2 ಮೆಸೇಜ್ ಮಾಡ್ತಾರೆ. ಅದ್ರೊಳಗೆ 1 ಸೆಟ್ ಹಾಕಾರ. ಎಂಥವ್ರು ಹೇಳು? ಈಗ ಫೋನ್ ಹಚ್ಚಿದ್ರಲ್ಲ ಅಂಥವ್ರು. ಅದ್ರ ಸಂಬಂಧ ನಾವು ಸ್ಟೋರಿ ಹಾಕಲಿಲ್ಲ. ಅವ್ರ ಸ್ಟೋರಿ ನಾವು ಹಾಕೋದ ನಮ್ಮ ತಂಗಿ ಅಕೌಂಟ್ ಇದಂತೆ ಪ್ರಮೋಟ್ ಮಾಡಿದಂಗೆ ಅರ್ಥ ಆಯ್ತು. ಇನ್ನೂ ಮಾತಾಪ್ ಮಾಡಕ್ಕೆ ಹೋಗ್ಬೇಡ. ಅದಷ್ಟಲ್ಲ, ಇದ್ರೊಳಗ ನಿಮ್ಮ ತಂಗಿದು ತಪ್ಪೈತಿ. ಯಾಕಂದ್ರೆ ಗುರುತು ಪರಿಚಯ ಇಲ್ದಿರೋ ಅಂಥವ್ರಿಗೆಲ್ಲ ಆ ಥರ ಕ್ಲೋಸ್ ಆಗಿ ಆ ಥರ ಎಲ್ಲ ಮುಂದುವರ್ದಾರಂದ್ರೆ ಯೋಚನೆ ಮಾಡು. ನಿಮ್ಮ ತಂಗಿ ತಪ್ಪಿಲ್ಲ ಇದ್ರೊಳಗ. ಸೋಷಿಯಲ್ ಮೀಡಿಯಾನ ಎಷ್ಟು ಯೂಸ್ ಮಾಡಬೇಕು ಅಷ್ಟು ಯೂಸ್ ಮಾಡ್ಕೋಬೇಕು. ಅದನ್ನ ಬಿಟ್ಟು ಸಿಕ್ಕವ್ರು ಮೆಸೇಜ್ ಮಾಡ್ತಾರತ್ತೆ ರೆಸ್ಪಾನ್ಸ್ ಮಾಡ್ಕೋದು ಕೂತ್ರ, ಅದ್ರಾಗೂ ಹೆಣ್ಮಕ್ಳು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಲ್ಲ. ಮೊದಲು ನಿಮ್ಮ ಮನ್ಯಾಗ ನೀ ಕರೆಕ್ಟ್ ಆಗಿರ.